ನಮಸ್ಕಾರ. ಇವತ್ತು 75 ಡೇಸ್ ಹಾರ್ಟ್ ಚಾಲೆಂಜ್ ಡೇ 6 ಬೆಳಗ್ಗೆ ಫ್ರೆಶ್ ಆಗಿ ಸೈಕಲ್ ತಗೊಂಡು ಪಾರ್ಕ್ ಹೋದೆ. ಎದ್ದಿದ್ದು ಇವತ್ತು ಲೇಟ್ ಆಯಿತು. ಪಾರ್ಕಲ್ಲಿ ವಾರ್ಮ್ ಅಪ್ ಸ್ಟ್ರೆಚಸ್ ಮಾಡಿಕೊಂಡು 30 3 ಸೆಟ್ ಪುಷ್ ಅಪ್ ಹೊಡೆದೆ. ಇವತ್ತು ಕಂಟಿನ್ಯೂಸ್ ಆಗಿ ಬೇರೆ ವೇರಿಯೇಷನಲ್ಲಿ ಕಾರ್ಡಿಯೋ ಎಕ್ಸರ್ಸೈಸ್ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ 30 2 ಸೆಟ್ ಡಿಪ್ಸ್ ಹೊಡೆದೆ. ಹಾಗೂ 20 ದಂಡ ಹೊಡೆದು ಇವತ್ತಿನ ಬೆಳಗಿನ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. 10 ನಿಮಿಷ ಮೆಡಿಟೇಷನ್ ಮಾಡಿ ಆಮೇಲೆ ನಾನು ಮನೆ ಕಡೆ ಹೊರಟೆ. ಹಾಗೆ ನಾನು ಡೈಲಿ ಮಾಡೋ ಶೇಕ್ನ ಪ್ರಿಪೇರ್ ಮಾಡಿಕೊಂಡು ನಾನು ಆಫೀಸ್ಗೆ ರೆಡಿಯಾಗಿ ಆಫೀಸ್ ಕಡೆ ಹೊರಟೆ. ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಮಧ್ಯಾಹ್ನಕ್ಕೆ ಊಟ ತಿಂದು ಲೆಟ್ಟೆ ಮೇಲೆ ಕಾಲು ತಿಂದು ಕೆಲಸ ಮುಗಿದ್ಮೇಲೆ ಮತ್ತೆ ರಿಟರ್ನ್ ಮನೆ ಕಡೆ ಬಂದೆ. ಮನೆಗೆ ಬಂದು ಆದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಜಿಮ್ ಕಡೆ ಹೋದೆ. ಜಿಮ್ಮಲ್ಲಿ ಇವತ್ತು ಚೆಸ್ಟ್ ವರ್ಕೌಟ್ ಇತ್ತು. ಚೆಸ್ಟಲ್ಲಿ ಇವತ್ತು ನಾನು ಸ್ಟ್ರೇಟ್ ಬಾರ್ ಬೆಂಚ್ ಪ್ರೆಸ್ ಮಾಡಿದೆ, ಅಪ್ಪರ್ ಬಾರ್ ಬೆಂಚ್ ಪ್ರೆಸ್ ಮಾಡಿದೆ, ಲೋವರ್ ಬಾರ್ ಬೆಂಚ್ ಪ್ರೆಸ್ ಮಾಡಿದೆ. ಮತ್ತು ಜಿಮ್ಗೆ ಬರೋದು ಲೇಟ್ ಆಗಿತ್ತು, ಅದಕ್ಕೆ ಮೂರೇ ವರ್ಕೌಟ್ ಮಾಡಿ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಇದು ಇವತ್ತಿನ ಬಾಡಿ ಕಂಡೀಷನ್. ಹಾಗೆ ನಾನು ಮನೆ ಕಡೆ ಬಂದು ಕುಕ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಚ ಶಕ್ನೋಮ್ಯ ವಸ್ಥಾತು ಭ್ರಮತೀವ ಚಮೆ ಮನಃ ನಿಮಿತ್ತಾನಿ ಚ ಪಾಶ್ಯಾನಿ ವಿಪರೀತಾನಿ ಕೇಶವ. ಹೇ ಕೇಶವ, ಇಲ್ಲಿ ನಿಲ್ಲುವುದಕ್ಕೂ ನನಗಾಗುತ್ತಿಲ್ಲ, ನನ್ನನ್ನು ನಾನು ಮರೆಯುತ್ತಿದ್ದೇನೆ, ನನ್ನ ಸೆಳೆಸುತ್ತಿದೆ, ಅಶುಭಗಳ ಶಗುನಗಳು ಕಾಣುತ್ತವೆ ಎಂದು ಅರ್ಜುನನು ಶ್ರೀಕೃಷ್ಣನಿಗೆ ಹೇಳ್ತಾನೆ. ಅಂದರೆ ಲೌಕಿಕ ವಿಷಯಗಳಲ್ಲಿ ಅತ್ಯಾದ ಮನುಷ್ಯನನ್ನು ಇಂತಹ ದಿಗ್ಭ್ರಾಂತ ಸ್ಥಿತಿಗೆ ತರುತ್ತದೆ. ಭಾಗವತದಲ್ಲಿ ಭಯಂ ದ್ವಿತೀಯಾಭಿನಿವೇಶತಃ ಸಾತ್ಯ, ಎಂದರೆ ಲೌಕಿಕ ಆಗುವಗಳಿಂದ ಅತಿಯಾದ ಪ್ರಕ್ಷುಬ್ಧಗೊಳ್ಳುವಲ್ಲಿ ಭಯ ಮತ್ತು ಮನಸ್ಸಿನ ಸಮತೋಲನ ನಷ್ಟ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಲಾಗಿದೆ. ಗೋಧಿ ಆದಮೇಲೆ ನೀರು ಕುಡಿದು ನೀರಿನ ಟಾಸ್ಕ್